ಪೆಟ್ರೋಲ್ ಡೀಸೆಲ್ ದರಗಳು ಏರಿಕೆ ಆಗ್ತಾ ಇದ್ದಂತೆ ವೆಹಿಕಲ್ಸ್ಗಳನ್ನ ಬಳಕೆ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಆಗಿದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿಯೂ ಇದೆ. ಜೊತೆಗೆ ಯಾವಾಗ ನರೇಂದ್ರ ಮೋದಿಜಿ ಅವರು ಪ್ರಧಾನಿಗಳು ಒಂದು ಕರೆಯನ್ನು ಕೊಡ್ತಾರೆ, ಪೆಟ್ರೋಲ್ ಡೀಸೆಲ್ ಏನು ಬಳಕೆಯನ್ನು ಮಾಡೋದು ಕಡಿಮೆ ಮಾಡಿ, ಚಿನ್ನ ಕೊಳ್ಳೋದನ್ನ ಕಡಿಮೆ ಮಾಡಿ ಅಂತ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾರೆ. ಇದಾದ ಬಳಿಕ ಏನಾದರೂ ಕಡಿಮೆ ಆಗಿದೆಯಾ ಇದನ್ನ ಕುರಿತು ನಾನು ಕೇಳ್ತಾ ಹೋಗ್ತೀನಿ. ಏನೋ ಇಂಡಿಯನ್ ಆಯಿಲ್ ಬಂಕ್ನ ಮ್ಯಾನೇಜರ್ ಆಗಿರುವಂತಹ ಲಕ್ಷ್ಮೀಕಾಂತ್ ರಾಜು ಅವರು ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೋದಕ್ಕೆ ಯಾವಾಗಲೂ ಜನ ತುಂಬಿರ್ತಾ ಇದ್ರು. ಈಗ ಯಾವಾಗ ದರಗಳು ಜಾಸ್ತಿ ಆಗ್ತಾ ಇದೆ ಅವಾಗಿನಿಂದ ಜನಸಂಖ್ಯೆ ಯಾವ ರೀತಿಯಾಗಿದೆ? ಇಲ್ಲ ಮೇಡಮ್, ಅದು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದ್ರೂ ಜನಗಳಿಗೆ ಇಂಧನ ಸಿಗುತ್ತೋ ಇಲ್ಲವೋ ಅಂತ ಭಯದಿಂದ ಎಲ್ಲರೂ ಫುಲ್ ಟ್ಯಾಂಕೆ ಹಾಕೊಂಡು ಹೋಗ್ತಾ ಇದ್ದಾರೆ, ಕಮ್ಮಿ ಮಾಡ್ತಾ ಇಲ್ಲ. ಅಂದ್ರೆ ಮುಂಚೆ ಹೇಗಿದ್ರು ಹಾಗೆ ಇದ್ದಾರೆ ಜನ. ಹಾಗೆ ಇನ್ನೂ ಜಾಸ್ತಿನೇ ಆಗ್ತಾ ಇದ್ದಾರೆ. ಎಲ್ಲ ಫುಲ್ ಟ್ಯಾಂಕ್, ಯಾಕೆಂದ್ರೆ ಈ ಸ್ಟೇಷನ್ ಸಿಗಿದ್ರೆ ಇನ್ನೊಂದ್ರಲ್ಲಿ ಸಿಗೋಕಿಲ್ಲ. ಆದ್ರಿಂದ ಅಭಾವ ಇದೆ ಅಂತ ಗೊತ್ತಾಗಿ ಜನಗಳು ತುಂಬ್ತಾ ಇದ್ದಾರೆ. ಸರ್, ಈಗ ಮುಂಚೆ ಕಂಪೇರ್ ಮಾಡಿದ್ರೆ, ಯುದ್ಧ ಆಗೋದಕ್ಕಿಂತ ಮೊದಲು ನಾವು ಕಂಪೇರ್ ಮಾಡಿದ್ರೆ ಯಾವ ರೀತಿಯಾಗಿ ವ್ಯತ್ಯಾಸಗಳು ಸದ್ಯಕ್ಕೆ ಕಾಣ್ತಾ ಇದೆ ಸರ್? ಸದ್ಯಕ್ಕೆ ಅಂದರೆ ಪೆಟ್ರೋಲು ಡೀಸೆಲ್ಲು ಎಲ್ಲಿ ಸಿಗುತ್ತೋ ಇಲ್ಲೋ ಅನ್ನೋ ಭಯದಿಂದ ಕಸ್ಟಮರ್ಸು ಯಾವಾಗಲೂ ಫುಲ್ ಮಾಡ್ಕೊತಾ ಇದ್ದಾರೆ. ಗಾಡಿನಲ್ಲಿ ಪೆಟ್ರೋಲ್ ಇದ್ರೂ ಫುಲ್ ಮಾಡಿ ಅಂತಾರೆ. ಈಗ ಸರ್, ನರೇಂದ್ರ ಮೋದಿಜಿ ಅವರು ಒಂದು ಕರೆಯನ್ನ ಕೊಡ್ತಾರೆ, ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಸೊ ಆ ವಿಚಾರವಾಗಿ ಏನಾದರೂ ಇಲ್ಲಿ ಬಂದಾಗ ಮಾತನಾಡಿರುವಂಥದ್ದಾಗಿರ್ಬೋದು, ಅಥವಾ ಆ ವಿಚಾರದಿಂದ ಏನಾದರೂ ನಾವು ಕಡಿಮೆ ಬಳಕೆ ಮಾಡ್ತೀವಿ ಅನ್ನುವಂಥದ್ದು ಯಾರಾದರೂ ಮನಸ್ಥಿತಿಗಳನ್ನ ನೀವು ನೋಡಿದ್ದೀರಾ? ಏನು ಇಲ್ಲ ಮೇಡಮ್, ಏನಿದ್ರು ಅವರು ಕಂಟ್ರೋಲ್ ಮಾಡಬೇಕು. ವೀಕ್ಲಿ 5 days ಪೆಟ್ರೋಲ್ ಬಂಕು, ಸಂಡೇಸ್ ರಜಾ ಕೊಡಬೇಕು. ಆವಾಗ ಸ್ವಲ್ಪ ಬಳಕೆ ಎಲ್ಲ ಕಮ್ಮಿ ಆಗುತ್ತೆ, ಆವಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಹಾಗಾದ್ರೆ ಸರ್, ಮುಂಚೆ ಕಂಪೇರ್ ಮಾಡಿದ್ರೆ ಏರಿಕೆ ಆಗಿದೆ ಅಂತ ನೀವು ಹೇಳ್ತಿದ್ದೀರಿ. ಏರಿಕೆಯನ್ನು ನೋಡಿದ್ರೆ ಎಷ್ಟು % ಜಾಸ್ತಿ ಜನರು ಬರ್ತಾ ಇದ್ದಾರೆ ಅಂತ? ಜಾಸ್ತಿ ಜನರು ಅಂದರೆ ಒಂದು 20-25% ಜಾಸ್ತಿನೇ ಬರ್ತಾ ಇದ್ದಾರೆ. ಹೌದು. ಸರ್, ಈಗ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ನೋಡಿ. ಒಂದು ತಿಂಗಳಲ್ಲೇ 3 ಬಾರಿ ಏರಿಕೆ ಆಯಿತು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಈಗ ಪೆಟ್ರೋಲ್ ದರ 108 ರೂಪಾಯಿ ಮೇಲೆ ಹೋಗ್ತಾ ಇದೆ, ಡೀಸೆಲ್ ದರ ಜಾಸ್ತಿ ಆಗ್ತಾ ಇದೆ. ಈ ಕುರಿತಾಗಿ ಜನರು ಏನು ಹೇಳ್ತಾ ಇದ್ದಾರೆ? ಜನರು ಏನಂದರೆ, ಅವ್ರಿಗೆ ಪೆಟ್ರೋಲ್ ಡೀಸೆಲ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಒಂದು ಇದರಿಂದ ಅವರು ಪೆಟ್ರೋಲು ಹಾಕ್ಕೊತಾರೆ ಇದ್ದಾರೆ ಮೇಡಮ್. ಸೇಲ್ಸ್ ಜಾಸ್ತಿನೇ ಆಗ್ತಾ ಇದೆ. ಸ್ಟಾಕ್ ವಿಚಾರವಾಗಿ ನಾವು ನೋಡೋದಾದ್ರೆ ನಿಮಗೆ ಎಂದಿನಂತೆ ಮುಂಚೆ ತರಾನೇ, ಅಂದ್ರೆ ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ತರಾನೇ ಸ್ಟಾಕ್ ಬರ್ತಾ ಇದೆಯಾ, ಹೇಗೆ? ಸ್ಟಾಕ್ ಬರ್ತಾ ಇದೆ. ಸ್ಟಾಕ್ನಲ್ಲಿ ಏನು ಕೊರತೆ ಮಾಡ್ತಾ ಇಲ್ಲ ಕಂಪ್ನಿಯವರು, ಕರೆಕ್ಟಾಗಿ ಎಲ್ಲ ಬರ್ತಾ ಇದೆ, ಕೇಳಿದಷ್ಟು ಕೊಡ್ತಾ ಇದ್ದಾರೆ. ಏನಾದರೂ ಇನ್ಸ್ಟ್ರಕ್ಷನ್ ಬಂದಿದೆಯಾ ಸರ್, ಇಷ್ಟು ದಿನ ನಿಮಗೆ ಸಿಗಬಹುದು, ಮುಂದೆ ಶಾರ್ಟೇಜ್ ಆಗುವಂತ ಸಾಧ್ಯತೆ ಇದೆ, ಈ ಒಂದಷ್ಟು ವಿಚಾರವಾಗಿ? ಏನಿಲ್ಲ, ಏನಿದ್ರು ನಾವು ಓನ್ಲಿ ರೀಟೇಲ್ ಸೇಲ್ ಮಾಡಬೇಕು, ಓನ್ಲಿ ವೆಹಿಕಲ್ಸ್ ಮಟ್ಟಕ್ಕೂ ಆಗಬೇಕು. ನಾವು ಬಲ್ಕು ಹಾಕೋಂಗಿಲ್ಲ. 500 ಲೀಟ್ರು 1000 ಲೀಟ್ರು ಈ ಥರ ಎಲ್ಲ ನಾವು ಸೇಲ್ ಮಾಡೋಂಗಿಲ್ಲ. ಏನಿದ್ರು ವೆಹಿಕಲ್ಗೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅಂತ ಒಂದು ಇದು ಹೊರಡಿಸಿದ್ದಾರೆ. ಅವರು ಆವಾಗಲೂ ಚೆಕಿಂಗ್ ಬರ್ತಾ ಇದ್ದಾರೆ ಆಫೀಸರ್ಸು. ಬಲ್ಕ್ ಯಾರಿಗೂ ಕೊಡಬಾರ್ದು, ಕ್ಯಾನ್ ಅದೆಲ್ಲ ತುಂಬಿಕೊಳ್ಳೋಕೆ ಡ್ರಮ್ಮುಗಳು ಇದಕ್ಕೆಲ್ಲನೂ ಕೊಡಲೇಬಾರ್ದು ಅಂತ ಹೇಳಿ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಓನ್ಲಿ 200 ಲೀಟರ್ಸ್ ಮಟ್ಕೂ ಕೊಡ್ಬೋದು ಅಷ್ಟೇ, ಅದ್ರ ಮೇಲೆ ಕೊಡೋಂಗಿಲ್ಲ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಸದ್ಯದ ಮಾಹಿತಿ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನಮಗೆ ಸ್ಟಾಕ್ ಎಂದಿನಂತೆ ಬರ್ತಾ ಇದೆ. ಆದರೆ ನಮ್ಮ ಜನರಲ್ಲಿ ಭಯ ಹುಟ್ಟಿರುವಂತಹದ್ದು ಮುಂದಿನ ದಿನಮಾನಗಳಲ್ಲಿ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗೋದೇ ಇಲ್ವಾ ಅನ್ನುವಂಥ ಕಾರಣಕ್ಕಾಗಿ ಅವರು ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದರೂ ಸಹ ನಾವು ನೀಡೋದಕ್ಕೆ ಮುಂದಾಗಿಲ್ಲ. ಆದರೆ ಟ್ಯಾಂಕ್ಗಳನ್ನು ಫುಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಏನು ಇಂಡಿಯನ್ ಆಯಿಲ್ ಬಂಕ್ನ ಮ್ಯಾನೇಜರ್ ಹೇಳಿರುವಂಥ ಮಾತಾಗಿರುವಂತಹದ್ದು. ಸೊ ಹಾಗಾದರೆ ನರೇಂದ್ರ ಮೋದಿಜಿ ಅವರು ಹೇಳಿರುವಂಥ ಮಾತಿಗೇನಾದರೂ ಜನಸಾಮಾನ್ಯರ ಕಿವಿ ಕೊಟ್ಟಿದ್ದಾರಾ ಅಂತಲೂ ಸಹ ನಾನು ಅವ್ರ ಹತ್ರ ಕೇಳ್ತಾ ಹೋದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಜನರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಿಕಾಸ್ ಆಫ್ ನಮಗೆ ಮುಂದಿನ ದಿನಮಾನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು ಅನ್ನುವಂಥದ್ದು ಮಾತ್ರ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಕ್ಯಾಮ್ರಾಮನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.